ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಶಮಂತ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ನಾವು ಬೆಣ್ಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ. ಬೆಣ್ಣೆ ಫಸ್ಟು ಕೆನೆ ಎಲ್ಲ ತೆಗೆದಿಟ್ಕೋಬೇಕು. ಇಲ್ಲಿ ನಾನು ಒಂದು 15 ಡೇಸಿಂದ ಕೆನೆ ತೆಗೆದಿಟ್ಟಿಟ್ಕೊಂಡಿರೋದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. 2 ಇಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿಗೆ ಓವರ್ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ಹಿಂದಿನ ದಿನವೇ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸು ಮತ್ತು ವಾಟರ್ನ ಫ್ರಿಜ್ಜಲ್ಲಿ ಇಟ್ಕೋಬೇಕು, ಕ್ಲೋಸ್ ಮಾಡಿ ಇಡಬೇಕು. ನೆಕ್ಸ್ಟ್ ಡೇ ನೋಡಿ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗಿದೆ. ಇವಾಗೆ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು 2 ಇಂದ 3 ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ, ಕೋಲ್ಡ್ ವಾಟರು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಕೋಲ್ಡ್ ವಾಟರ್ ಹಾಕ್ಕೊಂಡು ಒಂದು 5 ಮಿನಿಟ್ಸ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ಆಡಿಸ್ಬೇಕು. ಚೆನ್ನಾಗಿ ಆಡಿಸಿದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ಮೊಸರು ಇದು ಬೆಣ್ಣೆ ಹೆಂಗೆ ಅಂತ ನೋಡಿ. ಇವಾಗ ನೀರು ಮತ್ತು ಬೆಣ್ಣೆ ಬಿಟ್ಕೊಂಡಿದೆ. ಸೊ ನಮಗೆ ಮುಟ್ಟಿದರೆ ಕೈಗೆ ಅಂಟ್ಕೊಳ್ಳಲ್ಲ, ಓಕೆನಾ. ಪಕ್ಕದಲ್ಲಿ ಒಂದು ಬೌಲಲ್ಲಿ ಕೋಲ್ಡ್ ವಾಟರು ಮತ್ತು ಐಸ್ ಕ್ಯೂಬ್ಸ್ ಹಾಕಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬೆಣ್ಣೆ ಎತ್ಕೊಂಡು ನಾನು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗಿ. ಸ್ಮೆಲ್ಲೂ ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡ್ತೀರಲ್ವ ಅವಾಗ ಗೊತ್ತಾಗುತ್ತೆ ನಿಮಗೆ. ಇದು ಸೆಕೆಂಡ್ ರೌಂಡ್ ಸೇಮ್ ಪ್ರೊಸೀಜರೇ. ಐಸ್ ಕ್ಯೂಬ್ಸು ಮತ್ತು ವಾಟರ್ ಹಾಕಬೇಕು. ಇಲ್ಲಿ ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ ಉಂಡೆ ಕಟ್ಟು ಅಂತ, ಸೊ ಕಟ್ತಾ ಇದ್ದೀನಿ. ಥರ್ಡ್ ರೌಂಡು ಹಂಗೆ ನೋಡಿ ಸೇಮ್ ಅದೇ ಐಸ್ ಕ್ಯೂಬ್ಸು ಮತ್ತು ವಾಟರು. 4th ರೌಂಡು. ಸೊ ನನಗಿಲ್ಲಿ 4 ರೌಂಡ್ಸ್ ಆಗಿದೆ ನಮ್ಮದು 15 ಡೇಸ್ ತೆಗೆದಿಟ್ಕೊಂಡಿರೋದನ್ನ. ಸೊ ಇವಾಗೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇಲ್ಲಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.